ಮಹಾಮಾತೆ ಶಾರದಾ ದೇವಿಯವರಲ್ಲಿ, ಪೂಜ್ಯಪಾದ ಶ್ರೀಮತ್ ಸ್ವಾಮಿ ವಿವೇಕಾನಂದರಲ್ಲಿ ಮೊಟ್ಟ ಮೇಲಿರ್ತಕ್ಕಂಥ ಗೌರವಾನ್ವಿತ ಸೋದರಿಯರೇ, ರಿಪಬ್ಲಿಕ್ ಟಿವಿಯ ಎಲ್ಲ ಬಂಧುಗಳೇ, ಸೋದರಿ ಆರತಿ ಹೇಳಿದ ಹಾಗೆ ರಾಮ ಒಂದು ವ್ಯಕ್ತಿ ಅಲ್ಲ. ಅದು ವ್ಯಕ್ತಿ ಇಲ್ಲ. ದಶರಥನ ಮಗನಾಗಿ ಹುಟ್ಟಿ ಕೆಲವು ದಿನ ಬದುಕಿ ಹೋದ ವ್ಯಕ್ತಿ ಇವತ್ತಿಲ್ಲ. ಆದರೆ ನೆನ್ಪಿಟ್ಕೋಬೇಕು, ಭಾರತೀಯ ಪರಂಪರೆಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಇತಿಹಾಸಗಳನ್ನು ಆದರ್ಶ ವ್ಯಕ್ತಿಗಳ ಸುತ್ತ ಮಾತ್ರವೇ ಹಣದಿದ್ದೇವೆ. ಯಾರು ಹುಟ್ಟಿದ್ರು, ಯಾರು ಸಿಂಹಾಸನದ ಮೇಲೆ ಕೂತ್ಕೊಂಡ್ರು, ಯಾರು ಯುದ್ಧ ಗೆದ್ದರು, ಯಾರು ಇನ್ನೇನೋ ದೊಡ್ಡದೇನೋ ಕಟ್ಟಡ ಕಟ್ಟಿದರು, ಅವರನ್ನೆಲ್ಲ ನಾವು ಐತಿಹಾಸಿಕ ಪುರುಷರು ಅಂತ ಅಂದ್ಕೊಂಡಿಲ್ಲ. ಅವರನ್ನು ಇತಿಹಾಸಕ್ಕೆ ಸೇರಿಸೋದು ಕೂಡ ನಮಗೆ ಅಷ್ಟೇನು ಅನಿವಾರ್ಯತೆ ಏನಿಲ್ಲ. ಯಾರ ದಿಕ್ಕಿನಲ್ಲಿ, ಯಾರ ಹೆಜ್ಜೆಗಳಲ್ಲಿ ನಾವು ಹೆಜ್ಜೆಗಳನ್ನಿಟ್ಟಾಗ ಶಾಶ್ವತವಾಗಿ ನಾವು ಸುಖವಾಗಿರ್ತೇವೆ. ಯಾವ ಕಾರಣಕ್ಕೋಸ್ಕರ, ಯಾವ ಉದ್ದೇಶಕ್ಕೋಸ್ಕರ ಒಂದು ನಾಗರಿಕತೆ ಹುಟ್ಟಿದೆಯೋ, ಯಾವುದಕ್ಕೋಸ್ಕರ? ಮನುಷ್ಯನನ್ನು ಸುಖವಾಗಿಡುವುದಕ್ಕೋಸ್ಕರ, ಮನುಷ್ಯನನ್ನು ಆರಾಮವಾಗಿಡುವುದಕ್ಕೋಸ್ಕರ, ಮನುಷ್ಯನನ್ನು ಆದರ್ಶಗಳ ಕಡೆಗೆ ಅವನ ಗಮನ ಹರಿಬೇಕು. ಆ ಕಾರಣಕ್ಕೋಸ್ಕರ ನಾವು ನಾಗರಿಕತೆಗಳನ್ನು ಎಲ್ಲ ಕೂಡ ಕಟ್ಟಿರ್ತಕ್ಕ, ದೇಶಗಳನ್ನು ಕಟ್ಟಿರೋದು, ಎಲ್ಲ ಕಟ್ಟಿರೋದು. ಇಲ್ಲಿ ಯಾವಾಗಲೂ ಕೂಡ ತೊಂದರೆ ಬರುವಂತಹದ್ದು ಎಲ್ಲಿ ಅಂತಂದರೆ, ನಾನು ಮುಖ್ಯವೋ ನನ್ನ ಸುತ್ತ ಇರತಕ್ಕಂಥ ಸಮಾಜ ಮುಖ್ಯವೋ? ಇದೇ ನಾಗರಿಕತೆಯ ಘರ್ಷಣೆ. ಎಲ್ಲೆಲ್ಲೇ ತೊಂದರೆ ಆಗಿರಲಿ, ಸ್ವಾರ್ಥ ಇಂಪಾರ್ಟೆಂಟು, ಪರಾರ್ಥ ಇಂಪಾರ್ಟೆಂಟು. ಈ ಘರ್ಷಣೆಯಲ್ಲಿ ಸ್ವಾರ್ಥ ನಾನು ಚೆನ್ನಾಗಿದ್ದರೆ ಸಾಕು, ಬೇರೆ ಎಲ್ಲ ಇಡು. ಆದರ್ಶಗಳು ಬಿಡ್ರಿ, ದೇಶ ಬಿಡ್ರಿ, ರಾಜ್ಯ ಬಿಡ್ರಿ, ಜನಸಾಮಾನ್ಯರ ಹಿತಕ್ಕಾಗಿ ನಾನಿಲ್ಲಿ ಕುಳಿತಿದ್ದೇನೆ, ನಾನೊಬ್ಬ ಅಧಿಕಾರಿ, ಬಿಡ್ರಿ ಅದೆಲ್ಲ. ಯಾವಾಗ ನಾನು ಮುಖ್ಯ, ನನ್ನ ಸುತ್ತ ಇರತಕ್ಕಂಥ ಜನ ಮುಖ್ಯ ಅಲ್ಲ. ಅರ್ಥಾತ್ ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ಹಕ್ಕು ಮುಖ್ಯ, ಕರ್ತವ್ಯ ಮುಖ್ಯ ಅಲ್ಲ ಅಂತ ಭಾವಿಸಿದನ ಅದು ನರಕ ನಿರ್ಮಾಣಕ್ಕೆ ನಾಂದಿ. ಕರ್ತವ್ಯಕ್ಕಾಗಿ ನಾನು ಬದುಕಬೇಕು, ಪರಾರ್ಥಕ್ಕಾಗಿ, ಸಮಷ್ಟಿ ಪ್ರಜ್ಞೆಗಾಗಿ ನಾನು ಬದುಕಬೇಕು. ವ್ಯಷ್ಟಿ ಪ್ರಜ್ಞೆಗೋಸ್ಕರ, ವ್ಯಷ್ಟಿ ಹಿತಕ್ಕಲ್ಲ, ಸಮಷ್ಟಿ ಹಿತಕ್ಕಾಗಿ ನಾನು ಬದುಕಬೇಕು ಅಂತ ಮನುಷ್ಯ ಯೋಚನೆ ಮಾಡೋದನ್ನ ಸ್ವರ್ಗ ನಿರ್ಮಾಣಕ್ಕೆ ಅದು ಪ್ರಾರಂಭ. ರಾಮ ನಿಲ್ಲೋದು ಎಲ್ಲಿ ಅಂದರೆ, ಪರಿಪೂರ್ಣವಾಗಿ, ಸಂಪೂರ್ಣವಾಗಿ ಸ್ವಾರ್ಥ ತ್ಯಾಗ, ಸಂಪೂರ್ಣವಾಗಿ ಪರಾರ್ಥ ಹಿತ. ಗರ್ಭಿಣಿಯಾದ ಹೆಂಡತಿ ಲೆಕ್ಕಕ್ಕಿಲ್ಲ, ಪ್ರಾಣಪ್ರಿಯನಾದ ಸೋದರ ಲೆಕ್ಕಕ್ಕಿಲ್ಲ. ತಾನಾಗಿ ಬಂದ ಸಿಂಹಾಸನ, ತಾನಾಗಿ ನ್ಯಾಯಸಮ್ಮತವಾಗಿ, ಧರ್ಮಸಮ್ಮತವಾಗಿ ಇಡೀ ರಾಜ್ಯ, ಇಡೀ ದೇಶ ನೀನೇ ರಾಜನಾಗಬೇಕು ಅಂತ ಒಕ್ಕೊರಲು ಕೂಗ್ತಾ ಇದ್ರೆ ನನಗದು ಬೇಡ. ಭರತ ಆಳಬೇಕು ಅಂತ ಕೈಕೇಯಿ ಹೇಳಿದ್ರೆ ಭರತನೇ ಬಂದು ಪಾದಕ್ಕೆ ಬಿದ್ದು, ನೀನು ಪಾದಕ್ಕೆ ಬೀಳ್ತೀನಿ, ಮತ್ತೆ ನೀನು ಬಾ, ನಾನು ಬರಲ್ಲ. ಒಬ್ಬ ಮನುಷ್ಯ, ನೆನಪಿಟ್ಕೊಳ್ಳಿ, ಒಂದು ಊರು, ಒಂದು ಸಮಾಜ, ಒಂದು ಕುಟುಂಬ ನಿಜಕ್ಕೂ ಕೂಡ ಚೆನ್ನಾಗಿ ಬದುಕಬೇಕು ಅಂದರೆ ಬೇಕಾಗಿರ್ತಕ್ಕಂಥದ್ದು ತ್ಯಾಗ. ತ್ಯಾಗ, ಸ್ವಾರ್ಥ ಪರಾರ್ಥದ ನಡುವೆ ಘರ್ಷಣೆ ಬಂದಾಗ, ಭಗವದ್ಗೀತೆಯ ಮೊದಲನೇ ಪಾಠವೇ ಇದು. ಅರ್ಜುನ, ನನ್ನ ದೊಡ್ಡಪ್ಪ, ನನ್ನ ದೊಡ್ಡಪ್ಪನ ಮಕ್ಕಳು, ನನ್ನ ಗುರುಗಳು, ನನ್ನ ತಾತ, ಅದೆಲ್ಲ ಮುಖ್ಯ. ಅವರು ನಮ್ಮವರು ಯಾರು? ಯಾರು ಧರ್ಮ, ಧರ್ಮ, ಧರ್ಮ. ಧರ್ಮ ಅಂದ್ರೇ ನೆನ್ಪಿಟ್ಕೋಬೇಕು, ಪರಹಿತದ ಮೂಲ ಇರತಕ್ಕಂಥದ್ದೇ ಧರ್ಮದಲ್ಲಿ. ಧರ್ಮ ಅಂತಂದ್ರೆ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸುವಂಥ ಆ ಪರಹಿತಾಸಕ್ತಿಯ ಒಂದು ಸೂತ್ರ, ಅದು ಮುಖ್ಯ, ವೈಯಕ್ತಿಕ ನೆಲೆ ಅಲ್ಲ ಅನ್ನುವಂಥದ್ದನ್ನು ಮೊದಲು ನೆನ್ಪಿಟ್ಕೋ. ದೊಡ್ಡಪ್ಪನ ಮಕ್ಕಳು ಮುಖ್ಯ. ನಾನು ನನ್ನ ಸೋದರ ಮಾವನನ್ನೇ ಕೊಂದವನು. ಕೃಷ್ಣ ಈ ರೀತಿ ಹೇಳಲಿಲ್ಲ, ಆದರೆ ಅದನ್ನು ಸೂಚಿಸಿದ. ಸೋದರ ಮಾವನನ್ನು ಕೊಂದವನು ನಾನು, ಸೋದರ ಅತ್ತೆ ಮಗನನ್ನು ಕೊಂದವನು. ಯಾರು ದೊಡ್ಡಪ್ಪ? ಬಂಧುಗಳು ಯಾರು? ಯಾರು ನ್ಯಾಯ ಸಮ್ಮತವಾಗಿ ಬದುಕ್ತಾ ಇದ್ದಾರೆ ಅವರು ಬಂಧುಗಳು, ರಕ್ತ ಸಂಬಂಧಿಕರಲ್ಲ ನಮ್ಮ ಬಂಧುಗಳು. ಇದು ಭಗವದ್ಗೀತೆಯ ಮೊದಲನೇ ಪಾಠ. ಈ ಎಲ್ಲ ಪಾಠಗಳಿಂದಲೇ ಇಂಡಿಯಾ ಉಳಿದಿದ್ದು. ಇಂಥ ಪಾಠಗಳಿಂದಲೇ ನಾವು ಅತ್ಯಂತ ಸಂಪತ್ತು ಭರಿತವಾದಂಥ ದೇಶವಾಗಿದ್ದು. ಈ ಸಂಸ್ಕೃತಿ ಏನಿದೆ, ಇದರ ಸಂಕೇತ ರಾಮ. ಆದ್ದರಿಂದ ಸೋದರಿ ಆರತಿ ಹೇಳಿದ ಹಾಗೆ, ಗುರುಗಳೇ, ಆದರೆ ಇವಾಗ ಬದುಕ್ತಿರೋದೇ ನಮಗೋಸ್ಕರ ಅಲ್ವಾ? ಸಾಮಾನ್ಯವಾಗಿ ಆದರ್ಶಗಳು ದೊಡ್ಡದಾಗಿರುತ್ತೆ, ಅದನ್ನು ಪಾಲನೆ ಮಾಡೋದು ಕಷ್ಟವಾಗಿರುತ್ತೆ. ಸಿಂಪಲ್ ಆಗಿ ರಾಮನ್ ಹಂಗೆ ಇರೋದು ಹೆಂಗೆ ಅಂತ ಕೇಳ್ತಾರೆ ಈಗಿನ ಜನ್ರೇಷನ್ ಮಕ್ಕಳು. ಆದರ್ಶ ಕಷ್ಟ ಅನ್ನುವಂಥದ್ದು ನಾನು ಒಪ್ಪೋದೇ ಇಲ್ಲ. ಆದರ್ಶವನ್ನು ನೀವು ಪಾಲನೆ ಮಾಡಲಿಲ್ಲ ಅಂದರೆ ನಿಮ್ಮ ಬೆಳವಣಿಗೆ ಆಗಲ್ಲ.
ಮೃಗೀಯ ಸಮಾಜಕ್ಕೂ ಮಾನವೀಯ ಸಮಾಜಕ್ಕೂ ಇರತಕ್ಕಂಥ ಏಕಮೇವ ವ್ಯತ್ಯಾಸ. ಆದರ್ಶದ ಪಾಲನೆ ಅಂದರೆ ಏನು ಗೊತ್ತಾ? ಮನುಷ್ಯನ ಒಳಗಡೆ ಒಂದು ಮೃಗವೂ ಇದೆ, ಒಂದು ದೇವತೆಯೂ ಇದೆ. ಮನುಷ್ಯ, ನೀವು ಎವಲ್ಯೂಷನ್ ತಗೊಂಡ್ರೆ, ಡಾರ್ವಿನ್ಸ್ ಎವಲ್ಯೂಷನ್ ಥಿಯರಿ ತಗೊಂಡ್ರೆ, ನಾವು ಹ್ಯೂಮನ್ಸ್, ಸಬ್ ಹ್ಯೂಮನ್ ಸ್ಪೀಸೀಸು ಇದೆ, ಸೂಪರ್ ಹ್ಯೂಮನ್ ಸ್ಪೀಶೀಸು ಇದೆ. ಇವೆರಡರ ನಡುವೆ ಬ್ರಿಡ್ಜ್ ಮನುಷ್ಯ. ಆದ್ದರಿಂದ ಸಬ್ ಹ್ಯೂಮನ್ ಸ್ಪೀಶೀಸ್ ಎಲ್ಲ ಪ್ರಾಣಿಗಳು, ಹಾವಿದೆ ನನ್ನ ಒಳಗಡೆ, ನರಿ ಇದೆ, ಎಲ್ಲ ಇದೆ. ಅದೇ ಮುಂದೆ ದೇವತೆಗಳು ಕೂಡ ನನ್ನ ಒಳಗಡೆನೇ ಇದ್ದಾರೆ. ದೇವತೆ ಜಾಗೃತವಾಗಬೇಕು ಅಂದರೆ ಈ ಮೃಗತ್ವ ಅನ್ನುವಂಥದ್ದು ಸಪ್ರೆಸ್ ಆಗಬೇಕು. ಮನುಷ್ಯನ ಸಹಜವಾದ ಆಸೆಗಳು, ಬಯಕೆಗಳು ಸಪ್ರೆಸ್ ಆಗಲಿಲ್ಲ ಅಂದರೆ, ಅಥವಾ ನೀವು ಎಲಿವೇಟ್ ಮಾಡಲಿಲ್ಲ ಅಂದರೆ, ಸಬ್ಲೈಮ್ ಮಾಡಲಿಲ್ಲ ಅಂದರೆ ದೇವತೆ ಜಾಗೃತವಾಗುವುದಿಲ್ಲ. ಆದ್ದರಿಂದ ಮೃಗೀಯ ತೃಷೆ, ಮೃಗೀಯ ಭಾವನೆಗಳು, ಮನುಷ್ಯ ಸಹಜವಾದ ಸ್ವಾರ್ಥಗಳು, ಅವುಗಳನ್ನೆಲ್ಲ ನೀವು ಹದ್ಬಸ್ತಿನಲ್ಲಿ ಇಡಲಿಲ್ಲ ಅಂದರೆ, ನಿಯಂತ್ರಣದಲ್ಲಿ ಇರಲಿಲ್ಲ ಅಂದರೆ, ದೊಡ್ಡ ರೀತಿಯ ಶಕ್ತಿಗಳು ನಿಮ್ಮ ಒಳಗಡೆ ಇದೆಯಲ್ಲ, ಅದು ಜಾಗೃತವಾಗುವ ಸಂಭವವೇ ಇಲ್ಲ. ಅದನ್ನೇ ಡಿಸಿಪ್ಲಿನ್ ಅಂತ ಕರೆಯೋದು, ಅದನ್ನೇ ತಪಸ್ಸು ಅಂತ ಕರೆಯೋದು. ವಿದ್ಯಾರ್ಥಿಗಳಿಗೆ ಅದನ್ನೇ ಹೇಳಿಕೊಡ್ಬೇಕಾದ್ದು ನಾವು. ಎಜುಕೇಷನ್ ಅಂದರೆ ನಿಜವಾಗಿ ಎಜುಕೇಷನ್ನ 80% ಇರಬೇಕಾದ್ದೇ ಮೈಂಡ್ ಕಂಟ್ರೋಲ್. ಆ ತಪಸ್ಸನ್ನೇ ಬ್ರಹ್ಮಚರ್ಯ ಅಂತ ಕರೆಯೋದು. ವಿದ್ಯಾರ್ಥಿ ಇರೋದೇ ಈ ಬ್ರಹ್ಮಚರ್ಯ, ಈ ತಪಸ್ಸನ್ನು ಪ್ರಾಕ್ಟೀಸ್ ಮಾಡೋದು. ರಾಮಕೃಷ್ಣರು ಹೆಬ್ಬೆಟ್ಟಿನವರು, ಆದರೆ ವಿವೇಕಾನಂದರಂಥ ಜಗತ್ತನ್ನೇ ಅಲಗಾಡಿಸಿದಂಥ ಮಹಾಮೇರು ಧೀಮಂತ ವ್ಯಕ್ತಿಯನ್ನು ತಮ್ಮ ದಾಸಾನ ಮಾಡಿಕೊಂಡ್ರೆ. ಯಾಕೆಂದರೆ ಅವರು ಶಕ್ತಿಗಳನ್ನು ಜಾಗೃತಗೊಳಿಸ್ಕೊಂಡಿದ್ದು ಸ್ಕೂಲಿಗೆ ಹೋಗಲ್ಲ, ಈ ರೀತಿಯ ಬ್ರಹ್ಮಚರ್ಯ, ಈ ರೀತಿಯ ತಪಸ್ಸಿನಿಂದ. ಇದು ಪ್ರತಿಯೊಬ್ಬರೂ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಎಕ್ಸ್ಟ್ರಾರ್ಡಿನರಿ ಬೆಳವಣಿಗೆ ಬೇಕು ಅಂದರೆ, ಆರ್ಡಿನರಿ ಮನುಷ್ಯನಾಗಿ ಬದುಕ್ತೀನಿ ಅಂದರೆ ಬದುಕು. ಸ್ವಾಮೀಜಿ ಹೇಳಿದ ಮಾತಿಗೆ ಇನ್ನೊಂದು ಸೇರಿಸೋದಾದರೆ, ಇವತ್ತು ಹಾಯಾಗಿರಬೇಕು, ಐ ವಾಂಟ್ ಫನ್, ಐ ಜಸ್ಟ್ ವಾಂಟ್ ಟು ರಿಲ್ಯಾಕ್ಸ್, ಸಿಂಪ್ಲಿಸಿಟಿ ಅಂತ ಹೇಳ್ತಾರಲ್ಲ, ಈಗ ಯದ್ವಾ ಇದ್ಬಿಟ್ರೆ ಮುಂದೆ ಭವಿಷ್ಯ ಎಲ್ಲ ಹಾಳಾಗ್ಬಿಡತ್ತೆ. ಸೊ ದೆರ್ ಇಸ್ ನೋ ಶಾರ್ಟ್ ಕಟ್ ಇನ್ ಲೈಫ್. ಶಾರ್ಟ್ ಕಟ್ಸ್ ಯು ಶಾರ್ಟ್ ಅಂತ ಯಶಸ್ವಿಯಾಗಿ ಪೂರೈಸಿದ್ದಕ್ಕೆ. ನೋಡಿ, ಈಗ ನಾವು ಫಿಕ್ಸೆಡ್ ಡೆಪಾಸಿಟ್ ಇಡ್ತೀವಿ. ಯಾಕೆ ಇಡ್ತೀವಿ? ಅದರಿಂದ ನಿರಂತರವಾಗಿ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಒಂದು ಮಂದಿರ ಅಂದರೆ ಅದು ಸಾಂಸ್ಕೃತಿಕವಾದ ಫಿಕ್ಸೆಡ್ ಡೆಪಾಸಿಟ್ ಇದ್ದ ಹಾಗೆ. ರಾಮ ಮಂದಿರ ಕೇವಲ ಒಂದು ಕಟ್ಟಡ ಅಲ್ಲ, ಅದು ಭಾರತೀಯರೆಲ್ಲರ ಸಹಸ್ರಮಾನಗಳ ಹೆಪ್ಪುಗಟ್ಟಿದಂತಹ ನಮ್ಮ ಸಾಂಸ್ಕೃತಿಕ ಸ್ಮರಣೆ ಏನಿದೆ, ಅದಕ್ಕೆಲ್ಲ ಆಯಾಮಗಳಿವೆ. ಧಾರ್ಮಿಕ, ಸಾಂಸ್ಕೃತಿಕ, ಕಲೆ, ಸಾಹಿತ್ಯ, ಆರ್ಥಿಕ, ಶಿಲ್ಪಕಲೆ ಎಲ್ಲನೂ ಇದೆ. ಆರ್ಕಿಟೆಕ್ಚರ್, ವಾಸ್ತುಶಿಲ್ಪ, ಜೀವನ ಶೈಲಿ, ಆಚರಣೆ ಎಲ್ಲ ಇದಿಷ್ಟೂ ಕೂಡ ಹೆಪ್ಪುಗಟ್ಟಿ ರಾಮ ಮಂದಿರವಾಗಿದೆ. ಅದನ್ನು ನಾಶ ಮಾಡಿತ್ತು ಆಕ್ರಮಣಕಾರರ ಒಂದು ಕುತ್ಸಿತ ಬುದ್ಧಿ. ಮತ್ತೊಮ್ಮೆ ರಾಮ ಮಂದಿರದ ನಿರ್ಮಾಣ ಅಂದರೆ ನಮ್ಮ ಭಾರತೀಯ ಕುಂಡಲಿನಿಯ ಜಾಗೃತಿ ಅಂತಲೇ ಅರ್ಥ. ಹಾಗಾಗಿ ಅದು ಕೇವಲ ಒಂದು ಕಟ್ಟಡವಾಗಿ ನಮಗೆ ಕಾಣಿಸ್ತಿಲ್ಲ, ಅದು ಸಹಸ್ರಮಾನಗಳ ಭಾರತೀಯ ಜೀವನದ ಸನಾತನ ಸಂಸ್ಕೃತಿಯ ಪುನರುಜ್ಜೀವನದ ಸಂಕೇತವಾಗಿದೆ. ಹಾಗಾಗಿ ಆ ಒಂದು ಮಂದಿರ ನಿರ್ಮಾಣದ ಜೊತೆಗೆ ಭಾರತೀಯರ ಜೀವನದ ಎಲ್ಲ ಆಯಾಮಗಳು ಗರಿಗೆದರಿ ನಿಲ್ಲುತ್ತವೆ. ಈಗಲೇ ಸುಮ್ಮನೆ ಅಯೋಧ್ಯೆಗೆ ಹೋದರೆ ಗೊತ್ತಾಗತ್ತೆ. ಅಲ್ಲಿನ ವ್ಯಾಪಾರದಿಂದ ಹಿಡಿದು, ಸಂಸ್ಕೃತಿಯಿಂದ ಹಿಡಿದು, ಧಾರ್ಮಿಕ ಕಲಾಪಗಳಿಂದ ಹಿಡಿದು, ಅಲ್ಲಿಯ ಒಂದು ಊರಿನ ಸೊಬಗಿನಿಂದ ಹಿಡಿದು ಎಲ್ಲವೂ ಗರಿಗೆದರಿ ನಿಂತಿವೆ. ಸೊ ಆಲ್ ಐಸ್ ಆನ್ ಕರ್ನಾಟಕ, ಆನ್ ಅಯೋಧ್ಯ. ಅಂದರೆ ಆ ರೀತಿ ಎಲ್ಲರ ಹೃದಯವನ್ನು ಗೆದ್ದಿರುವಂಥ ಮಂದಿರ ಅದು. ಹಾಗಾಗಿ ಅದರ ಪ್ರಭಾವದಿಂದ ಇವತ್ತು ಎಲ್ಲ ಕಡೆ ದೇಶ ವಿದೇಶಗಳಲ್ಲಿ ಮಂದಿರಗಳಾಗ್ತಾ ಇವೆ. ಊರಲ್ಲಿ ರಾಮ ಮಂದಿರಗಳ ಪುನರುಜ್ಜೀವನ ಆಗ್ತಾ ಇದೆ. ಎಲ್ಲರೂ ನಮ್ಮ ರಿಯಲ್ ಸ್ಟೇಟಸ್ ಏನಿದೆ, ನಮ್ಮ ಕಲ್ಚರಲ್ ಐಡೆಂಟಿಟಿ ಏನಿದೆ, ಸಿವಿಲೈಸೇಷನಲ್ ಮೆಮರಿ ಏನಿದೆ, ಅದನ್ನು ವಾಪಸ್ ನಮಗೆ ನಾವು ಹೇಳ್ಕೊಳ್ಳುವಂಥ ಒಂದು ಹೆಮ್ಮೆ ಬಂದಿದೆ. ನಾನು ಅಯೋಧ್ಯೆಗೆ ಹೋಗಿದ್ದೆ, ಆವಾಗ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ. ಅದು ಫಸ್ಟ್ ಟೈಮ್ ನಾನು ನೋಡಿದ್ದು. ಎಷ್ಟೋ ಸಲ ಏರ್ಪೋರ್ಟ್ಗೆ ಹೋಗಿದ್ದೀನಿ, ಯಾವತ್ತೂ ಏರ್ಪೋರ್ಟ್ ನನಗೆ ತುಂಬ ಭಾರತೀಯವಾಗಿ ಕಾಣೋದೇ ಇಲ್ಲ. ನಾನು ಕಷ್ಟಪಟ್ಟು ಕನ್ನಡ ಪುಸ್ತಕ ತೊಗೊಂಡು ಹೋಗ್ತೀನಲ್ಲ ಅಷ್ಟೇ, ಎಲ್ಲ ಒಂಥರ ವೆಸ್ಟರ್ನೈಸ್ಡ್ ಇದು. ಆದರೆ ಸ್ವಾಮೀಜಿಯವರು ಗಮನಿಸಿರ್ತಾರೆ, ಆ ಲಕ್ನೋ ಮತ್ತು ಅಯೋಧ್ಯ ಏರ್ಪೋರ್ಟ್ಗಳು ಎಷ್ಟು ಭಾರತೀಯವಾಗಿದ್ವು ಅಂತಂದರೆ, ಎಲ್ಲಿ ನೋಡಿದ್ರು ರಾಮನ ಕಟೌಟ್ಗಳು, ಎಲ್ಲಿ ನೋಡಿದ್ರು ಜೈ ಶ್ರೀರಾಮ, ಅವರು ಹಾಕಿದಂಥ ಮಾಲೆ ತಿಲಕವನ್ನು ತೆಗಿಯೋಕ್ಕೆ ಮನಸ್ಸಿರಲಿಲ್ಲ. ಅಂದರೆ ಆ ರೀತಿಯ ಪ್ರೈಡ್ ಏನಿದೆ ಅದನ್ನು ಟ್ರಾಂಪಲ್ ಅಪಾನ್ ಮಾಡಿದೆ ಮೆಕಾಲೆ ಎಜುಕೇಷನ್ನು. ನಮ್ಮ ಬಿಂದಿ ಟು ವೇದಾಂತ ಯಾವುದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇಲ್ಲದೆ ಇರೋ ಹಾಗೆ, ನಾವೇನಿದ್ರು ಇನ್ನೊಬ್ಬರನ್ನ ಕಾಪಿ ಚೆಟ್ ಮಾಡಬೇಕು ಅನ್ನೋ ಥರ ಒಂದು ಡಿಕ್ಟೇಟ್ ಏನಿದೆ, ಕಲನೈಸೇಷನ್, ಅದರಿಂದ ಆಚೆ ಬರೋದಕ್ಕೆ ರಾಮ ಮಂದಿರ ಕಾರಣವಾಗಿದೆ. ಹಾಗಾಗಿ ರಾಮ ಮಂದಿರ ಬರೀ ಒಂದು ಕಟ್ಟಡವಲ್ಲ, ನಮ್ಮೆಲ್ಲರ ಸಾಂಸ್ಕೃತಿಕ ಸ್ಮರಣೆಯ ಪುನರುಜ್ಜೀವನ. ಹಾಗಾಗಿ ಅದು ತುಂಬ ತುಂಬ ಮುಖ್ಯ ಅನಿಸಿದೆ. ಸ್ವಾಮೀಜಿ, ನೀವೇನು ಹೇಳ್ತೀರಾ?
ಭಗವಾನ್ ಶ್ರೀ ರಾಮಕೃಷ್ಣರಲ್ಲಿ, ಮಹಾಮಾತೆ ಶಾರದಾ ದೇವಿಯವರಲ್ಲಿ, ಪೂಜ್ಯಪಾದ ಶ್ರೀಮತ್ ಸ್ವಾಮಿ ವಿವೇಕಾನಂದರಲ್ಲಿ ಮೊಟ್ಟ ಮೇಲಿರ್ತಕ್ಕಂಥ ಗೌರವಾನ್ವಿತ ಸೋದರಿಯರೇ, ರಿಪಬ್ಲಿಕ್ ಟಿವಿಯ ಎಲ್ಲ ಬಂಧುಗಳೇ, ಸೋದರಿ ಆರತಿ ಹೇಳಿದ ಹಾಗೆ ರಾಮ ಒಂದು ವ್ಯಕ್ತಿ ಅಲ್ಲ. ಅದು ವ್ಯಕ್ತಿ ಇಲ್ಲ. ದಶರಥನ ಮಗನಾಗಿ ಹುಟ್ಟಿ ಕೆಲವು ದಿನ ಬದುಕಿ ಹೋದ ವ್ಯಕ್ತಿ ಇವತ್ತಿಲ್ಲ. ಆದರೆ ನೆನ್ಪಿಟ್ಕೋಬೇಕು, ಭಾರತೀಯ ಪರಂಪರೆಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಇತಿಹಾಸಗಳನ್ನು ಆದರ್ಶ ವ್ಯಕ್ತಿಗಳ ಸುತ್ತ ಮಾತ್ರವೇ ಹಣದಿದ್ದೇವೆ. ಯಾರು ಹುಟ್ಟಿದ್ರು, ಯಾರು ಸಿಂಹಾಸನದ ಮೇಲೆ ಕೂತ್ಕೊಂಡ್ರು, ಯಾರು ಯುದ್ಧ ಗೆದ್ದರು, ಯಾರು ಇನ್ನೇನೋ ದೊಡ್ಡದೇನೋ ಕಟ್ಟಡ ಕಟ್ಟಿದರು, ಅವರನ್ನೆಲ್ಲ ನಾವು ಐತಿಹಾಸಿಕ ಪುರುಷರು ಅಂತ ಅಂದ್ಕೊಂಡಿಲ್ಲ. ಅವರನ್ನು ಇತಿಹಾಸಕ್ಕೆ ಸೇರಿಸೋದು ಕೂಡ ನಮಗೆ ಅಷ್ಟೇನು ಅನಿವಾರ್ಯತೆ ಏನಿಲ್ಲ. ಯಾರ ದಿಕ್ಕಿನಲ್ಲಿ, ಯಾರ ಹೆಜ್ಜೆಗಳಲ್ಲಿ ನಾವು ಹೆಜ್ಜೆಗಳನ್ನಿಟ್ಟಾಗ ಶಾಶ್ವತವಾಗಿ ನಾವು ಸುಖವಾಗಿರ್ತೇವೆ. ಯಾವ ಕಾರಣಕ್ಕೋಸ್ಕರ, ಯಾವ ಉದ್ದೇಶಕ್ಕೋಸ್ಕರ ಒಂದು ನಾಗರಿಕತೆ ಹುಟ್ಟಿದೆಯೋ, ಯಾವುದಕ್ಕೋಸ್ಕರ? ಮನುಷ್ಯನನ್ನು ಸುಖವಾಗಿಡುವುದಕ್ಕೋಸ್ಕರ, ಮನುಷ್ಯನನ್ನು ಆರಾಮವಾಗಿಡುವುದಕ್ಕೋಸ್ಕರ, ಮನುಷ್ಯನನ್ನು ಆದರ್ಶಗಳ ಕಡೆಗೆ ಅವನ ಮುಖ